ಎಕ್ಸರ್ಸೈಸ್ 9.1 ಫೋರ್ತ್ ಕ್ವಶನ್. ಇಲ್ಲಿ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, ಇದರ ಏರಿಯಾ ಕಂಡಿಡ್ಬೇಕು. ಓಕೆ, ಸೊ ಇದ್ರ ಏರಿಯಾ ಕಂಡಿಡಿಬೇಕಂತ ಹೇಳಿ ನಾನೇನ್ ಮಾಡ್ಬಿಡ್ತೀನಿ, ಇದಕ್ಕೆ ನೇಮಿಂಗ್ ಕೊಡ್ತೀನಿ. ಓಕೆ, ಡಯಾಗ್ರಾಮ್ಗೆ ಎ ಬಿ ಸಿ ಡಿ ಅಂತ ಕೊಡ್ತೀನಿ. ಓಕೆ, ಇದು ನಥಿಂಗ್ ಬಟ್ ಕ್ವಾಡ್ರಿಲ್ಯಾಟರಲ್ ಶೇಪ್ ಅಲ್ಲಿ ಇದೆ. ನಥಿಂಗ್ ಬಟ್ ಏನು 4 ಸೈಡೆಡ್ ಫಿಗರ್ ಇಂದ ಇದು ನಥಿಂಗ್ ಕ್ವಾಡ್ರಿಲ್ಯಾಟರಲ್ ಅವರೇ ಕೊಟ್ಟಿದ್ದಾರೆ. ಡಯಾಗ್ನಲ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಶೇಪ್ ಫೀಲ್ಡ್ ಈಸ್ 24 ಮೀಟರ್ ಅಂತ ಕೊಟ್ಟಾರೆ. ಒಂದು ಡಯಾಗ್ನಲ್ ಕೊಟ್ಟಿದ್ದಾರೆ. ಓಕೆ, ಬಿ ಡಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಎಷ್ಟು? 24 ಮೀಟರ್. ಓಕೆ, ನಾನು ಇದ್ರದ್ದು ಏರಿಯಾ ಕಂಡಿಬೇಕು. ಸೊ ನಾನು ಯಾವ ತರ ಬರ್ಕೊಂತೀನಿ ನೋಡ್ರಿ. ಏರಿಯಾ ಆಫ್ quadrilateral is equal to area of triangle ABD plus area of triangle BCD ಅಂತ ಬರ್ಕೊಂತೀನಿ. ಈಗ ನೀವೇ ನೋಡ್ರಿ, ಈಗ ನಾನು ಗ್ರೀನ್ ಕಲರ್ ಇಂದ ಏನ್ ಮಾರ್ಕ್ ಮಾಡ್ತೀನಿ ನೋಡ್ರಿ, ಅದನ್ನ ಒಂದು ಟ್ರಯಾಂಗಲ್ ಆಗಿ ತಗೊಂತೀನಿ. ಓಕೆನಾ? ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಈಗ ರೆಡ್ ಕಲರ್ ಇಂದ ಏನ್ ಮಾರ್ಕ್ ಮಾಡ್ತೀನಲ್ಲ, ಲೈಕ್ ಅದನ್ನ ಒಂದು ಟ್ರಯಾಂಗಲ್ ಆಗಿ ತಗೋ. ಓಕೆ, ನಥಿಂಗ್ ಬಟ್ ಈ ಬಿ ಡಿ ಬಂದು ಕಾಮನ್ ಇರೋದ್ರಿಂದ ಲೈಕ್ ಇದೊಂದು ಟ್ರಯಾಂಗಲ್. ಸೊ ಗ್ರೀನ್ ಕಲರ್ ನಾಗ ಇರೋದು ಒಂದು ಟ್ರಯಾಂಗಲ್. ಓಕೆ, ಟೋಟಲ್ ಇದಿಷ್ಟು. ಆಮೇಲೆ ರೆಡ್ ಕಲರ್ ನಾಗ ಇರೋದು ಒಂದು ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ. ಸೊ ಅದನ್ನ ಏನ್ ಮಾಡ್ಬಿಡ್ತೀನಿ, ಸಪರೇಟ್ ಆಗಿ ಬರೀತೀನಿ ಎ ಬಿ ಡಿ ಟ್ರಯಾಂಗಲ್ ನ. ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಎ ಬಿ ಡಿ. ಓಕೆ, ನೀವು ಈ ಟ್ರಯಾಂಗಲ್ ನೋಡಿದ್ರೆ ಬಿ ಡಿ ವ್ಯಾಲ್ಯೂ ಎಷ್ಟು? 24 ಮೀಟರ್ ಅಂತ ಗೊತ್ತು. ಆಮೇಲೆ ಇಲ್ಲೊಂದು ಲೈನ್ ಹಾಕಿದ್ದಾರೆ ನಂಗೆ. ಓಕೆ, ಅದು ಎಷ್ಟು? ಅದು ಬಂದ್ಬಿಡಿ ಏನೋ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡ್ರಿ. ಅಂಡ್ ದ ಪರ್ಪೆಂಡಿಕ್ಯುಲರ್ ಟಾಪ್ಡ್ ಆನ್ ಇಟ್ ಫ್ರಮ್ ದ ರಿಮೈನಿಂಗ್ ಅಪೋಸಿಟ್ ವರ್ಟಿಸಸ್ ಆರ್ 8 ಮೀಟರ್ ಅಂಡ್ 30 ಮೀಟರ್. ಅಂದ್ರೆ ಈ 8 ಮೀಟರ್ ಲೈನ್ ಕೂಡ ಪರ್ಪೆಂಡಿಕ್ಯುಲರ್, ನಥಿಂಗ್ ಬಿಟ್ 90 ಡಿಗ್ರಿ ಲೈನ್. ಈ 30 ಮೀಟರ್ ಲೈನ್ ಕೂಡ ಪರ್ಪೆಂಡಿಕ್ಯುಲರ್ ಲೈನ್. ಸೊ ನಥಿಂಗ್ ಬಟ್ ಇದು 90 ಡಿಗ್ರಿ ಲೈನ್ ಅಂದ್ರೆ ನಥಿಂಗ್ ಬಟ್ ಏನಾಗುತ್ತೆ, ಇದು ಹೈಟ್ ಆಗುತ್ತೆ. ಓಕೆ, ಆಮೇಲೆ ಈ ಹೈಟ್ ಯಾರ ಮೇಲೆ ನಿಂತಿದೆ ಅಲ್ಲ, ಇದು ಬಂದ್ಬಿಟ್ಟು ಈ ಬಿ ಡಿ ಬಂದ್ಬಿಟ್ಟು ಏನಾಗುತ್ತೆ, ಬೇಸ್ ಆಗುತ್ತೆ. ಓಕೆ, ಸೊ ನಥಿಂಗ್ ಬಟ್ ಈಗ ಬೇಸ್ ವ್ಯಾಲ್ಯೂ ಎಷ್ಟು? 24. ಹೈಟ್ ವ್ಯಾಲ್ಯೂ ಎಷ್ಟು? 30. ಸೊ ನಮಗೆ ಏರಿಯಾ ಟ್ರಯಾಂಗಲ್ ಫಾರ್ಮ್ ಏನ್ ಗೊತ್ತು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ ಇದನ್ನ ನಾವು ಬೇಕಿದ್ರೆ ಬೇಸ್ V1 H1 ಅನ್ಕೊಳ್ಳೋಣ. ಯಾಕಂದ್ರೆ ಇದು ಟ್ರಯಾಂಗಲ್ ಎ ಬಿ ಡಿ ಇರೋದ್ರಿಂದ V1 H1 ಅನ್ಕೊಳ್ಳೋಣ. ಸೊ ಇಲ್ಲಿ ವ್ಯಾಲ್ಯೂ ಏನಿದು? B1 H1 ವ್ಯಾಲ್ಯೂ. ಓಕೆನಾ? ಆಮೇಲೆ ಪ್ಲಸ್ ಈಗ ಏರಿಯಾ ಆಫ್ ಟ್ರಯಾಂಗಲ್ ಬಿ ಸಿ ಡಿ. ಸೊ ನಾನು ಇಲ್ಲಿ ಏನ್ ಮಾಡ್ಬಿಡ್ತೀನಿ, ನಾನು ಇಲ್ಲಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈ ಬಿ ಸಿ ಡಿ ಟ್ರಯಾಂಗಲ್ ನ ಸಪರೇಟ್ ಆಗಿ ಬರೀತೀನಿ. ಇದು ಬಿ, ಇದು ಸಿ, ಇದು ಡಿ ಅಂತ. ಬಿ ಡಿ ವ್ಯಾಲ್ಯೂ ಗೊತ್ತು 24 ಮೀಟರ್ ಅಂತ. ಈಗ ನೋಡ್ರಿ ಇಲ್ಲಿ ಈ ಪಾಯಿಂಟ್ ಕೊಟ್ಟಿದೆ ನೋಡ್ರಿ, ಇದು ಪರ್ಪೆಂಡಿಕ್ಯುಲರ್ ಲೈನ್ ಎಷ್ಟಂತ ಕೊಟ್ಟಿದ್ದಾನೆ? 8 ಮೀಟರ್ ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ಈ ಪರ್ಪೆಂಡಿಕ್ಯುಲರ್ ಲೈನ್ ನ ಏನಂತ ಕರಿತೀವಿ ನಾವು? ಕರಿತೀವಿ. ಓಕೆ, ಈ ಹೈಟ್ ಯಾರ ಮೇಲೆ ನಿಂತಿದೆ? ಬೇಡಿಂಗ್ ಮೇಲೆ ನಿಂತಿದೆ. ಸೊ ಇದೇನಾಗುತ್ತೆ, ಇದು ಬೇಸ್ ಆಗುತ್ತೆ. ಓಕೆ, ಸೊ ಇದನ್ನ ಏನಂತ ತಗೊಂತೀನಿ, ಇದನ್ನ V2 ವ್ಯಾಲ್ಯೂನ 24 ಅಂತ ತಗೊಂತೀನಿ. ಇದು ನಥಿಂಗ್ ಬಟ್ H2 ಆಯ್ತು. ಹೈಟ್ ಟು ವ್ಯಾಲ್ಯೂ ಎಷ್ಟು? ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಿ ಸಿ ಡಿ ಅದು ಕೂಡ ಟ್ರಯಾಂಗಲ್ ಇರೋದ್ರೆ ಫಾರ್ಮ್ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ಸೆಕೆಂಡ್ ಟ್ರಯಾಂಗಲ್ ತಗೊಂಡಿರೋದ್ರಿಂದ ನಾನು B2 H2 ಅಂತ ಬರ್ತೀನಿ. ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಈಗ ಹಾಫ್ ಇಂಟು V1 ವ್ಯಾಲ್ಯೂ ಎಷ್ಟು? 24. H1 ವ್ಯಾಲ್ಯೂ 30 ಪ್ಲಸ್ 1/2 ಇಂಟು B2 ವ್ಯಾಲ್ಯೂ ಎಷ್ಟು? 24. ಹೈಟ್ ವ್ಯಾಲ್ಯೂ ಎಷ್ಟು? 8. ಓಕೆ, ಈ ಕ್ಯಾನ್ಸಲ್ ಮಾಡ್ರೆ 2 1 ಜಾ 2 12 ಜಾ, ಇಲ್ಲಿ ಕೂಡ 2 1 ಜಾ 2 12 ಜಾ. ಓಕೆ, ಈಗೇನು ಉಳಿತು? 12 ಇಂಟು 13 ಪ್ಲಸ್ ಇಲ್ಲಿ 12 ಇಂಟು 8. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 13 2 ಜಾ 26, 2 ಕ್ಯಾರಿ, 13 1 ಜಾ 13, 13 ಪ್ಲಸ್ 2 15 ಪ್ಲಸ್ 12 8 ಜಾ ಎಷ್ಟು? 96. ಓಕೆ, ಈಗ ಆಡ್ ಮಾಡಿದ್ರೆ 6 ಪ್ಲಸ್ 6 ಎಷ್ಟಾಯ್ತು? 12 ಆಯ್ತು. 1 ಕ್ಯಾರಿ. ಓಕೆ, 9 ಪ್ಲಸ್ 5 14, 14 ಪ್ಲಸ್ 1 15. ಓಕೆ, ಮತ್ತೆ 1 ಕ್ಯಾರಿ. 1 ಪ್ಲಸ್ 1 ಏನಾಯ್ತು? 2 ಆಯ್ತು. 252. ಓಕೆ, ಇಲ್ಲಿ ಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು? ಮೀಟರ್
ಸ್ಕ್ವೇರ್ ಅಂತ ಬರಿಬೇಕು. ಏರಿಯಾ 1 ಸ್ಕ್ವೇರ್ ಅಂತ ಬರಿಬೇಕು. ಸೊ ಮೀಟರ್ ಕೊಟ್ಟಿರೋದ್ರಿಂದ ನಾವು ಮೀಟರ್ ಸ್ಕ್ವೇರ್ ಅಂತ ಬರ್ತೀವಿ. ಆನ್ಸರ್ ಬಂದ್ಬಿಟ್ಟು 252 ಮೀಟರ್ ಸ್ಕ್ವೇರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಈ ಲೆಸನ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.